ಬೆಂಗಳೂರಿನ ಕಾರ್ಪೊರೇಷನ್ ಬಳಿಯ ಪೈ ವಿಹಾರ್ ಹೋಟೆಲ್ಗೂ ಕೂಡ ಇದೀಗ ಸಂಕಷ್ಟ ಎದುರಾಗಿದೆ. 50 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಪೈ ವಿಹಾರ್ನಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಸಂಪೂರ್ಣವಾಗಿ LPG ಸಿಲಿಂಡರ್ ಸಪ್ಲೈ ಆಗೋದು ನಿಂತು ಹೋಗಿದೆ. ಸಿಲಿಂಡರ್ ಸರಬರಾಜು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಸಮಸ್ಯೆಯಿಂದಾಗಿ ಇದೀಗ ಅನೇಕ ಭಾಗಗಳಲ್ಲಿ ಹೋಟೆಲ್ಗಳನ್ನು ಮುಚ್ಚಲಾಗಿದೆ. ಆದರೆ ಇಲ್ಲಿ ಪರ್ಯಾಯ ವ್ಯವಸ್ಥೆಗೆ ಮೊರೆ ಹೋಗಲಾಗಿದೆ. ಸೌದೆಯನ್ನು ಬಳಸಿ ಅಡುಗೆಯನ್ನು ತಯಾರು ಮಾಡಲಾಗ್ತಾ ಇದೆ. ಹೋಟೆಲ್ ಉದ್ಯಮವನ್ನು ನಡೆಸೋದಕ್ಕೆ ಇದೀಗ ಮಾಲೀಕರು ಪರದಾಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನ ಹಲವಾರು ಹೋಟೆಲ್ಗಳು ಬಂದ್ ಆಗಿದೆ. ಇನ್ನೊಂದಷ್ಟು ಹೋಟೆಲ್ಗಳು ಸೌದೆ ಒಲೆಯನ್ನು ಇಟ್ಕೊಂಡು ಇಂಡಕ್ಷನ್ ಸ್ಟೋವ್ಗಳು ಇಟ್ಕೊಂಡು ಹೇಗೋ ಉದ್ಯಮನ ಹೇಗಾದರೂ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಪರಿಸ್ಥಿತಿಗೆ ತಲುಪಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲು ಪೈ ಹೋಟೆಲ್ ಕೂಡ, ಪೈ ವಿಹಾರ್ ಹೋಟೆಲ್ ಕೂಡ ಇದೇ ಒಂದು ಪರಿಸ್ಥಿತಿಗೆ ಜಾರಿದೆ. ಯಾಕಂತಂದರೆ ಕಳೆದ ಹಲವು ದಿನಗಳಿಂದ ಈ ರೀತಿ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಸಿಲಿಂಡರ್ಗಳ ಸಪ್ಲೈ ಪೂರ್ತಿಯಾಗಿ ನಿಂತೋಗಿದೆ. ಹೀಗಾಗಿ ಹೋಟೆಲ್ನ ಮೇಲೆ ಏನು ಪರಿಸ್ಥಿತಿ ಈ ರೀತಿ ಕಂಡು ಬರ್ತಾ ಇದೆ. ಸೌದೆ ಒಲೆ ಮೇಲೆ ಡಿಪೆಂಡ್ ಆಗಿ ಸೇವೆಯನ್ನು ಕೊಡ್ತಕ್ಕಂಥ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಸೌದೆ ಒಲೆಯಲ್ಲಿ ಯಾವ್ಯಾವೆಲ್ಲ ಒಂದು ಲಿಮಿಟೆಡ್ ಐಟಮ್ಸನ್ನು ಮಾಡ್ಬೋದು, ಅದನ್ನು ಮಾಡಿಕೊಂಡು ಮತ್ತೆ ಕೆಳಗಡೆ ಕಿಚನ್ಗೆ ತೊಗೊಂಡೋಗಿ ಅಲ್ಲಿಂದ ಗ್ರಾಹಕರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಸದ್ಯಕ್ಕಂತೂ ಈ ಒಂದು ಪರಿಸ್ಥಿತಿಗೆ, ಈ ಒಂದು ವ್ಯವಸ್ಥೆಗೆ ಅಡ್ಜಸ್ಟ್ ಆಗೋದು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಯಾಕಂತಂದರೆ ಮತ್ತೆ ವಾಪಸ್ ಹಿಂದಿನ ಒಂದು ವ್ಯವಸ್ಥೆ ಸೌದೆ ಒಲೆ ಇಟ್ಕೊಂಡು ಅಡುಗೆ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ. ಯಾಕಂದರೆ ಇಷ್ಟು ದಿನಗಳ ಸಿಲಿಂಡರ್ಗಳೇ ನಮ್ಮನ್ನು ವ್ಯವಸ್ಥೆಯಲ್ಲಿ ನಾವು ಮಾಡ್ಕೊಂಡಿದ್ರಿ. ಬಟ್ ಈ ರೀತಿ ವ್ಯವಸ್ಥೆ ಮತ್ತೆ ಹಿಂದಕ್ಕೆ ಹೋಗ್ತಾ ಇರೋದ್ರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ. ಇನ್ನು ಎಷ್ಟು ದಿನಗಳ ಕಾಲ ಈ ರೀತಿ ನಾವು ಒದ್ದಾಡಬೇಕು, ಈ ರೀತಿಯಾಗಿ ಅಡುಗೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಆತಂಕದಲ್ಲೇ ದಿನವನ್ನು ದೂಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಕಟ್ಟಿಗೆಗಳನ್ನ ಇಟ್ಕೊಂಡು ಸೌದೆಯಲ್ಲಿ ಅಡುಗೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ 4-5 ದಿನಗಳಿಂದಲೂ ಕೂಡ ಪೈ ವಿಹಾರ್ ಹೋಟೆಲಲ್ಲಿ ಇದೇ ರೀತಿ ಪರಿಸ್ಥಿತಿ ಇದೆ. ಸೌದೆ ಒಲೆಯಲ್ಲೇ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಬೇರೆ ದಾರಿ ಇಲ್ಲ, ಸಿಲಿಂಡರ್ಗಳು ಬರ್ತಾ ಇಲ್ಲ, ಹೋಟೆಲನ್ನು ಮುಚ್ಚಕ್ಕಾಗಲ್ಲ. ಹೋಟೆಲ್ ಮಾಲೀಕರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಪರಿಸ್ಥಿತಿ ಈ ರೀತಿ ಇದೆ. ಕಳೆದ ಹಲವು ದಿನಗಳಿಂದಲೂ ಕೂಡ ನಿಮಗೆ ಸಿಲಿಂಡರ್ ಸಪ್ಲೈ ನಿಂತೋಗಿದೆ. ಈ ರೀತಿಯಾಗಿ ಸೌದೆ ಒಲೆ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀರಾ. ಏನಾದರೂ ಮುಂದಕ್ಕೆ ಏನು ಮಾಡಬೇಕು, ಎಷ್ಟು ದಿನ ಕಡೆ ಒಂದು ವ್ಯವಸ್ಥೆನ ಮುಂದುವರಿಸ್ತೀರಾ ಮೇಡಮ್? ಸೊ ಇವಾಗ ಕರೆಂಟ್ಲಿ ನಾವು ಸೌದೆ ಒಲೆ ಮೇಲೆ ಎಲ್ಲ ಐಟಮ್ಗಳು ಮಾಡೋಕ್ಕಾಗಲ್ಲ. ಅದಕ್ಕೂ ಅದ್ರ ಓನ್ ರಿಸ್ಟ್ರಿಕ್ಷನ್ಗಳಿರುತ್ತೆ. ಇವಾಗ ಕರೆಂಟ್ಲಿ ನಾವು ಸೌದೆ ಒಲೆಯಲ್ಲಿ ನಮ್ಮ ಸೌತ್ ಇಂಡಿಯನ್ ಐಟಮ್ಗಳು, ನಾರ್ತ್ ಇಂಡಿಯನ್ ಕರಿಗಳು ಎಲ್ಲ ಮಾಡ್ಕೋಬೋದು. ಹವೆವರ್ ನಾವು ನಮ್ಮ ಫುಲ್ ಫ್ಲೆಡ್ಜೆಡ್ ಮೆನ್ಯೂನ ಇವಾಗ ನಡ್ಸೋಕ್ಕಾಗ್ತಿಲ್ಲ ಈ ಗ್ಯಾಸ್ ತೊಂದರೆಯಿಂದ. ಮತ್ತು ಇನ್ನೂ ಡಿಸಪಾಯಿಂಟಿಂಗ್ ಏನಂದರೆ ನಮಗೆ ಏನೂ ಅಶ್ಯೂರೆನ್ಸ್ ಇಲ್ಲ. ಇಷ್ಟು ದಿವಸ ಮಾತ್ರ ಈ ಪ್ರಾಬ್ಲಮ್ ಇರೋದು, ಇಷ್ಟು ದಿನ ಆದಮೇಲೆ ನಾವು ಬ್ಯಾಕ್ ಟು ನಾರ್ಮಲ್ ಹೋಗ್ಬೋದು ಅನ್ನೋ ಅಶ್ಯೂರೆನ್ಸ್ ಇಲ್ಲ. ಸೊ ನಾವಿವಾಗ ಕರೆಂಟ್ಲಿ ನೀವು ನೋಡ್ದಂಗೆ ಒಂದು ಸ್ವಲ್ಪ ಸೌದೆಗೆ ಬೇಕಾಗಿರೋ ರಿಲೇಟೆಡ್ ಐಟಮ್ಗಳೆಲ್ಲ ತಂದಿಟ್ಟಿದ್ದೀವಿ. ಮತ್ತು ನಮ್ಮ ಕೆಲಸವರು, ನಮ್ಮ ಸಿಬ್ಬಂದಿಗಳಿಗೂ ನಾವು ಹೇಳಿದ್ದೀವಿ ಎಷ್ಟಲಿವರೆಗೂ ನಡ್ಸೋಕ್ಕಾಗುತ್ತೆ ನಡೆಸ್ತೀವಿ ಅಂತ. ಆದಷ್ಟು ಬೇಗ ಈ ಒಂದು ಬಿಕ್ಕಟ್ಟನ್ನು ಸರ್ಕಾರ ಸರಿ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಎಲ್ಲರೂ ಕೂಡ ಮಾಡ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಇನ್ನು ಸಿಲಿಂಡರ್ ಇಲ್ಲದೆ ರಾಯಚೂರಿನ ಹೋಟೆಲ್ಗಳು ಕೂಡ ತತ್ತರಿಸಿ ಹೋಗಿವೆ. 54 ವರ್ಷದ ಹಳೆಯ ಹೋಟೆಲ್ಗೆ ಸಿಲಿಂಡರ್ ಸಮಸ್ಯೆ. 5 ಸಿಲಿಂಡರ್ ಬದಲು ಕೇವಲ 2 ಸಿಲಿಂಡರ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಭು ವಿಹಾರ್ ಹೋಟೆಲ್ನಲ್ಲಿ ಮೆನುಗೆ ಕತ್ತರಿಯನ್ನು ಹಾಕಲಾಗಿದೆ. ಎಣ್ಣೆ ಐಟಮ್ಗಳನ್ನು ಬಂದ್ ಮಾಡಿದ್ದಾರೆ ಮಾಲೀಕರು. ಗ್ಯಾಸ್ ಕೊರತೆ ಇದ್ರೂ ಗ್ರಾಹಕರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಒಂದಷ್ಟು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಹೊಟ್ಟು ಕಟ್ಟಿಗೆ ಸ್ಟವ್ ಮೂಲಕ ಅಡುಗೆಗಳನ್ನು ತಯಾರಿಸಲಾಗ್ತಿದೆ. ನಮ್ಮ ಪ್ರತಿನಿಧಿ ಭೀಮೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಯಚೂರಿಗರಿಗೆ ಎಲ್ಲೊಂದ್ ಕಡೆ ಒಳ್ಳೆ ಸ್ವಾದಿಷ್ಟವಾಗಿರುವಂತ ಆಹಾರನ ಕೊಡ್ತಾ ಇರುವಂತ ಪ್ರಭು ಹೋಟೆಲ್ನ ಸ್ಥಿತಿಗತಿಯನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ಇಲ್ಲೂ ಕೂಡ ಮೆನುಗಳನ್ನ ಚೇಂಜ್ ಮಾಡಿರುವಂತದ್ದು. ಪ್ರತಿನಿತ್ಯ ಸಾಕಷ್ಟು ಜನ ಇಲ್ಲಿ ಬಂದು ಎಲ್ಲೊಂದ್ ಕಡೆ ಇಲ್ಲಿರುವಂತಹ ಸ್ವಾದಿಷ್ಟವಾಗಿರುವಂತಹ ಆಹಾರನ ಸವಿಲಿಕ್ಕೆ ಬರ್ತಾರೆ. ರೆಗ್ಯುಲರ್ ಕಸ್ಟಮರ್ಸ್ ಕೂಡ ಇಲ್ಲಿ ಬರ್ತಾ ಇದ್ರು. ಆದ್ರೆ ಎಲ್ಲೊಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಮೆನು ಇಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. 3-4 ಐಟಮ್ಗಳನ್ನು ಕೂಡ ಸದ್ಯ ಕಡಿತಗೊಳಿಸಿರುವಂತಹ ಸನ್ನಿವೇಶಗಳು ಸದ್ಯ ಕಾಣಿಸಿಕ್ತಾ ಇರುವಂತದ್ದು. ದೋಸೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಬೆಳಿಗ್ಗೆ 10ರಿಂದ 11 ಗಂಟೆವರೆಗೂ ಮಾತ್ರ ದೋಸೆ ಅವೈಲೇಬಲ್ ಇದೆ ಅಂತ ಹೇಳಿ ಸದ್ಯ ಇಲ್ಲಿ ಹೇಳಲಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ದೋಸೆ, ಪುರಿ ಇಂತಹ ಐಟಮ್ಗಳಿಗೆ ಜಾಸ್ತಿ ಗ್ಯಾಸ್ ಖರ್ಚಾಗುತ್ತೆ. ಹೀಗಾಗಿ ದೋಸೆ ಐಟಮ್ಗಳು ಮತ್ತೆ
ಪೂರಿ ಚಪಾತಿ ಈ ರೀತಿಯ ನಾನಾ ರೀತಿಯ ಆಹಾರಗಳು ಏನು ಹೆಚ್ಚಿನ ಗ್ಯಾಸ್ಗಳನ್ನು ಬಳಕೆ ಆಗ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿರ್ದಿಷ್ಟವಾಗಿರುವಂಥ ಸಮಯವನ್ನು ಮಾತ್ರ ನಿಗದಿಪಡಿಸಲಾಗಿರುವಂಥದ್ದು. ಮತ್ತು ಆ ಅವಧಿ ಮೀರಿ ಬಂದರೆ ಪೂರಿ ಮಸಾಲೆ ದೋಸೆ ಯಾವುದೂ ಕೂಡ ಸಿಗೋದಿಲ್ಲ. ಅತಿ ಹೆಚ್ಚಾಗಿ ಇಡ್ಲಿ ವಡೆ ಸದ್ಯ ಇಲ್ಲಿ ಹೋಗ್ತಾ ಇರುವಂಥದ್ದು. ಮುಂಬರೋ ದಿನಗಳಲ್ಲಿ ಅದು ಕೂಡ ಬಂದಾಗುವ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಎಲ್ಲೊಂದು ಕಡೆ ಸಮಸ್ಯೆ ಉಂಟಾಗಿರುವ ಕಾರಣಕ್ಕಾಗಿ ಕಟ್ಟಿಗೆಯಿಂದಲೂ ಕೂಡ ಆಹಾರ ಸಿದ್ಧಪಡಿಸಲಿಕ್ಕೆ ಈಗಾಗಲೇ ಪೂರ್ವ ತಯಾರಿಯನ್ನು ಕೂಡ ಕೊಂಡಿರುವಂಥದ್ದು. ಹೋಟೆಲ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಯಾವ ರೀತಿ ಮೆನ್ಯೂಲಿ ಬದಲಾವಣೆ ಆಗಿದೆ ಮತ್ತು ಕಮರ್ಷಿಯಲ್ ಸಿಲಿಂಡರ್ನ ಸಮಸ್ಯೆ ಯಾವ ರೀತಿ ತಮಗೆ ಎದುರಾಗಿದೆ ಅನ್ನೋದು? ಈ ವಾರ ಸ್ಟಾರ್ಟ್ ಆದ ನಂತರ ಐಟಮ್ಸ್ ಎಲ್ಲಿ ಗ್ಯಾಸ್ ಜಾಸ್ತಿ ಆಗುತ್ತೆ ಆ ಐಟಮನ್ನು ನಾವು ಸ್ವಲ್ಪ ಬ್ರೇಕ್ ಮಾಡಿ ಟೈಮಿಂಗ್ ಇಟ್ಟಿದ್ದೀವಿ. ಸೊ ಗ್ಯಾಸ್ ಸ್ವಲ್ಪ ಕಡಿಮೆ ಯೂಸ್ ಆಗಂಗ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಲ್ಲ. ಬೆಳಿಗ್ಗೆ 7ರಿಂದ 10 ಗಂಟೆವರೆಗೆ ದೋಸೆ ಕೊಡ್ತಿದ್ದೇವೆ, ಎಲ್ಲ ದೋಸೆ ಐಟಮ್. ಅದನ್ನು ಈಗ 10-10:30ವರೆಗೆ ದೋಸೆ ಬಂದ್ ಮಾಡ್ತಾಯಿದ್ದೇವೆ, ಪುರಿ ಬಂದ್ ಮಾಡ್ತಾಯಿದ್ದೇವೆ. ಆಮೇಲೆ ಈ ಎಣ್ಣೆ ಐಟಮ್ ಅದು ಕೂಡ ಕಟ್ ಮಾಡ್ತಾಯಿದ್ದೇವೆ. ಯಾವುದು ಈಸಿ ಆಗುತ್ತೆ, ಯಾವುದಕ್ಕೆ ಗ್ಯಾಸ್ ಕಡಿಮೆ ಹೋಗುತ್ತೆ ಅದನ್ನು ಜಾಸ್ತಿ ಮಾಡ್ತೇವೆ. ಕ್ಯಾಮರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.